ಬೆಂಗಳೂರು ಹೊರವಲಯದಲ್ಲಿ ಹಸುಗಳ್ಳರ ಹಾವಳಿಗೆ ಜನ ಬೆಸ್ತು ಬಿದ್ದಿದ್ದಾರೆ. ಒಂದೇ ದಿನ 3 ಹಸುಗಳನ್ನು ಕಳ್ಳತನ ಮಾಡಿರುವಂತಹ ಪ್ರಕರಣ ಬಯಲಿಗೆ ಬರ್ತಾ ಇದೆ. ದಿನವೊಂದಕ್ಕೆ 3 ಹಸುಗಳ ಕಳ್ಳತನ ಆಗಿರೋದು ಮಾದನಾಯಕನಹಳ್ಳಿಯ ನಗರೂರಿನಲ್ಲಿ ಈ ಘಟನೆ ಆಗಿದೆ. 2 ಲಕ್ಷ ಬೆಲೆ ಬಾಳುವಂತಹ 3 ಹಸುಗಳನ್ನು ಕದ್ದೊಯ್ದಿದ್ದಾರೆ ದನಗಳ್ಳರು ಅನ್ನೋದು ಗೊತ್ತಾಗ್ತಾ ಇದೆ. ಹರೀಶ್ ಅನ್ನೋರಿಗೆ ಸೇರಿದಂತಹ 3 ಹಸು ಕಳ್ಳತನ ಆಗಿರೋದು. ಮನೆ ಮುಂದೆ ಕಟ್ಟಿ ಹಾಕಿದ್ದ ಹಸುಗಳನ್ನು ಹೊತ್ತೊಯ್ಯೋ ಕೆಲಸವನ್ನ ಹಗ್ಗ ಕತ್ತರಿಸ್ಬಿಟ್ಟು ಮಾಡಿದ್ದಾರೆ. ಟಾಟಾ ಏಸ್ನಲ್ಲಿ ಬಂದವರಿಂದ ಈ ಹಸುಗಳತನ ಆಗಿರೋದ್ರ ಡೀಟೇಲ್ಸು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈ ಕುರಿತಂತೆ ದಾಖಲಾಗಿದೆ. ನೋಡಿ, ಟಾಟಾ ಏಸ್ ಅಲ್ಲಿಗೆ ಬರುವಂತಹ ದೃಶ್ಯ ಕೂಡ ಸ್ಥಳೀಯ CCTVಯಲ್ಲಿ ರೆಕಾರ್ಡ್ ಆಗಿದೆ. ಬಟ್ ಇಷ್ಟೆಲ್ಲ ಡೀಟೇಲ್ಸ್ ಇದ್ರೂ ಕೂಡ ಯಾಕೆ ಪೊಲೀಸರು ಸುಮ್ಮನಿದ್ದಾರೆ ಅನ್ನೋದು ಪ್ರಶ್ನೆ ನಮ್ಮದು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ಈ ಹಸುಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ಭೇದಿಸೋ ನಿಟ್ಟಿನಲ್ಲಿ ಏನು ಹೆಜ್ಜೆಯನ್ನು ಇಟ್ಟಿದ್ದಾರೆ? ಎಷ್ಟು ಸಮಯದಿಂದ ಈ ಭಾಗದಲ್ಲಿ ದನಗಳ ಕಳ್ಳತನವನ್ನು ದನಗಳ್ಳರು ಮಾಡ್ತಿದ್ದಾರೆ ಅಂತ? ಮಮತಾ, ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು ಉಪವಿಭಾಗದ ನಿರ್ಮಾಣ ಉಪವಿಭಾಗದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಕಳ್ಳತನ ಪ್ರಕರಣಗಳು ವರದಿ ಆಗ್ತಾ ಇದಾವೆ. ಅದರಲ್ಲೂ ಕೂಡ ಬೆಲೆ ಬಾಳುವ ಹಸುಗಳು ಮತ್ತೆ ಹಾಲು ಕೊಡುವಂತಹ ಹಸುಗಳನ್ನೇ ಕಳ್ಳರು ಟಾರ್ಗೆಟ್ ಮಾಡಿರುವಂತದ್ದು. ಏನಂತ ಹೇಳಿದ್ರೆ, ಈಗಾಗಲೇ ಹಾಲಿನ ದರ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಲಕ್ಷ ಬೆಲೆ ಬಾಳುವ ಏನು ಜಾನುವಾರುಗಳನ್ನ ಟಾರ್ಗೆಟ್ ಮಾಡಿ ಏನು ಟಾಟಾ ಏಸ್ ವಾಹನದಲ್ಲಿ ಕಳ್ಳತನ ಮಾಡುವಂತ ದೃಶ್ಯ ಕೂಡ ಸರಿಯಾಗಿರುವಂತದ್ದು. ಏನು ನಿರ್ಮಾಣ ಸಮೀಪದ ನಗರೂರಿನ ಹರೀಶ್ ಮತ್ತೆ ಗಣೇಶ್ ಎಂಬುವರ ಮನೆಯಲ್ಲಿ ಈ ಕಳ್ಳತನ ಪ್ರಕರಣಗಳು ನಿರಂತರವಾಗಿ ವರದಿ ಆಗ್ತಾ ಇದ್ರೆ, ಆದ್ರೆ ಪೊಲೀಸರು ಸಹ ಕ್ರಮವನ್ನ ತಗೋಬೇಕಾಗ್ತದೆ. ಸಾಕಷ್ಟು ರೀತಿಯಲ್ಲಿ ಬೀಟ್ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ, ತಪಾಸಣೆಯನ್ನ ಮಾಡಬೇಕಾಗ್ತದೆ, ಗಡಿ ಭಾಗಗಳಲ್ಲೂ ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆದ್ರೆ ಪೊಲೀಸರು ಯಾವುದೇ ರೀತಿಯ ಕ್ರಮಗಳನ್ನು ತಗೊಂತಾ ಇಲ್ಲ ಅಂತೇಳಿ ಗ್ರಾಮಸ್ಥರು ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಲಕ್ಷ ಬೆಲೆ ಬಾಳುವ ರಾಸುಗಳನ್ನು ಕಳ್ಕೊಂಡಂತ ರೈತರಲ್ಲಿ ಒಂದು ಆತಂಕ ಮೂಡಿಸಿರುವಂತದ್ದು. ಇದನ್ನೇ ಜೀವನವಾಗಿ ಅವರು ರೂಪಿಸ್ತಾ ಇದ್ರು, ಕುಟುಂಬವನ್ನ ನೀಗಿಸ್ತಾ ಇದ್ರು. ಆದ್ರೆ ಇವತ್ತು ಕಳ್ಳತನದಿಂದ ಸಾಕಷ್ಟು ರೀತಿಯ ಆತಂಕಕ್ಕೆ ಶುರುವಾಗಿರುವಂತದ್ದು. ಮಮತಾ, ಧನ್ಯವಾದ ಪ್ರಕಾಶ್, ತಮ್ಮ ಮಾಹಿತಿಗಾಗಿ.